ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ವಿರುದ್ಧ ಭಿನ್ನರು ಯುದ್ಧ ಸಾರಿದ್ದಾರೆ. ನಾಳೆ ದೆಹಲಿಗೂ ಕೂಡ ಭಿನ್ನರ ಪಡೆಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಈಗಾಗಲೇ ದೆಹಲಿಗೆ ತೆರಳಿರೋ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅಲ್ಲಿನ ನಾಯಕರುಗಳ ಜೊತೆಗೆ ಮಾತನಾಡೋ ಮೂಲಕವಾಗಿ ತಮ್ಮ ಬೇಡಿಕೆ ಏನು ಅನ್ನೋದರ ಬಗ್ಗೆ ವಿವರಿಸುವ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಈ ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ಭಿನ್ನರು ತರುವಂತಹ ಪ್ರಯತ್ನಗಳ ಭಾಗ ಇನ್ನು ಕೂಡ ಕಂಟಿನ್ಯೂ ಆಗಿದೆ. ಈಗ ಯತ್ನಾಳ್ ಕೂಡ ಅವರ ಜೊತೆಗೆ ಜಾಯ್ನ್ ಆಗಲಿದ್ದಾರೆ. ವಂಶ ಪಾರಂಪರಿಕ ಕುಟುಂಬಶಾಹಿ ವಿರುದ್ಧ ನಮ್ಮ ಹೋರಾಟ, ಯಡಿಯೂರಪ್ಪ ಮಗನ ಕರ್ಮಕಾಂಡದ ಬಗ್ಗೆ ಎಲ್ಲವನ್ನು ಕೂಡ ವಿವರಣೆ ಕೊಡುವಂತಹ ಸಮಯ. ಹೈಕಮಾಂಡ್ನಿಂದ 3 ವಿಷಯ ಸ್ಪಷ್ಟವಾಗಬೇಕಾಗಿದೆ. ಭ್ರಷ್ಟಾಚಾರ, ವ್ಯಕ್ತಿಯ ಕುಟುಂಬವನ್ನ ದೂರ ಇಡಬೇಕು, ಕುಟುಂಬ ರಾಜಕಾರಣದಿಂದ ಬಿಜೆಪಿಯನ್ನ ದೂರ ಇಡಬೇಕು, ಹಿಂದುತ್ವದ ಪರ ಇರುವ ನಾಯಕತ್ವ ಇರಬೇಕು. ಕೇವಲ ಕಠಿಣ ಕ್ರಮ ಅನ್ನೋದು ಬಿಟ್ರೆ ಏನೇನೂ ಕೂಡ ಆಗ್ತಾ ಇಲ್ಲ. ಹೀಗಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಸಮಾಧಾನಗೊಂಡಿದ್ದಾರೆ. ಕೇವಲ ನಾವು ನಮ್ಮ ದೂರುಗಳನ್ನ ಕೊಡ್ತಾ ಇದೀವೇ ವಿನಃ ಇದಕ್ಕೆ ಸೊಲ್ಯೂಷನ್ ಸಿಗ್ತಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ? ನಾಳೆ ಹೋಗ್ತೀವಿ. ನಾಳೆ ಅನ್ನೋದು ಸೇಲಂದಾಗ ನಮ್ಮ ಭಾರತ ವಿಕಾಸ ಸಂಗಮದ ಒಂದು ಕಾರ್ಯಕ್ರಮ ಐತೆ, ಅದು ಮುಗಿಸಿ ಮಧ್ಯಾಹ್ನದಿಂದ ದಿಲ್ಲಿಗೆ ಹೋಗ್ತೀವಿ. ಏನು ಅವ್ರು ಬುಲಾವ ಸರ್, ನೀವೇ ಹೊರಟಿದ್ದೀವಿ? ನಾವೇ ಹೊರಟಿದ್ದೀವಿ. ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡಗಳ ಬಗ್ಗೆ ಹೇಳಕ್ಕೆ ಹೊರಟಿವಿ. ನಾವೊಬ್ಬ ಮಹಾಭ್ರಷ್ಟ ಕುಟುಂಬ ಬೇಕೇ, ಪ್ರಾಮಾಣಿಕರು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಬೇಕೇ. ಒಂದು ಕುಟುಂಬಶಾಹಿ ಬಿ ಜೆ ಪಿಯಲ್ಲಿ ಕೊನೆಗೊಳ್ಳಬೇಕು. ಭ್ರಷ್ಟಾಚಾರ ಕುಟುಂಬ ಈ ರಾಜ್ಯದಿಂದ ಕಿತ್ತು ಹೋಗಬೇಕು. ಹಿಂದುತ್ವ ಇರುವಂಥ ವ್ಯಕ್ತಿಗಳಿಗೆ ನಾಯಕತ್ವ ಕೊಡಬೇಕು. 8-10 ದಿನದಲ್ಲಿ ಎಲ್ಲ ಸರಿಯಾಗತ್ತೆ, ನಾನೇ ರಾಜ್ಯಾಧ್ಯಕ್ಷ ಆಗೋ ಸ್ಥಾನ ಆಸೆ. ನೋಡ್ರಿ, ಯಾರಾದರೂ ನಾನೇ ತನ್ನಬೇಕಾಗ್ತತಿ. ಡಿಪಾಸಿಟ್ ಹೋಗೋವನು ಸಹಿತ ನಾನೇ ಆರಿಸಿ ಬರ್ತೀನಿ ತಾನ.